ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಒಂದೇ ತರ ಉಚ್ಚಾರಣೆ ಇರುವಂತಹ ಎರಡು ಪದಗಳು, ಒಂದೇ ತರ ಉಚ್ಚಾರಣೆ ಇರುವಂತಹ ಎರಡು ಪದಗಳು ಅಂದ್ರೆ ಎರಡು ಆಗ್ಬೋದು, ಎರಡಕ್ಕಿಂತ ಜಾಸ್ತಿನೂ ಆಗ್ಬೋದು. ಮೀನಿಂಗ್ ಒಂದು ಪದ ಇರುತ್ತೆ, ಉಚ್ಚಾರಣೆ ಒಂದೇ ಇರುತ್ತೆ, ಆದ್ರೆ ಅದರ ಅರ್ಥ ಬೇರೆ ಇರುತ್ತೆ. ಉದಾಹರಣೆಗೆ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಕುಡಿ, ಮಡಿ, ಆಮೇಲೆ ಮಸಿ, ಆಮೇಲೆ ಇನ್ನು ಹರಿ, ಈ ಎಲ್ಲ ಪದಗಳಿದಾವಲ್ಲ, ಇದೇ ತರದ್ ಇನ್ನು ಹುಡುಕಿದ್ರೆ ಇನ್ನೂ ಸಿಗುತ್ತೆ. ಇಲ್ಲಿ ನೋಡಿ, ಕುಡಿ ಅಂದ್ರೆ ಎರಡು ಅರ್ಥ ಇದೆ. ಒಂದು ಕುಡಿಯುವುದು, ನೀರು ಕುಡಿಯುವುದು, ಹಾಲು ಕುಡಿಯುವುದು, ಜ್ಯೂಸ್ ಕುಡಿಯುವುದು, ಕುಡಿಯುವುದು ಕ್ರಿಯೆ. ಇನ್ನೊಂದು ಕುಡಿ ಅಂದ್ರೆ ಏನು? ಹೇಳಿ ಯಾರಾದ್ರೂ. ಖಂಡಿತ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕನ್ನಡ ಬಂದಿದ್ರು. ಇನ್ನೊಂದು ಕುಡಿ, ಕರುಳಿನ ಕುಡಿ ಅಂತ ಕೇಳಿದಿರಾ? ಕರುಳಿನ ಕುಡಿ, ಮಗು, ಅಥವಾ ಕರುಳಿನ ಕುಡಿ, ಮಗು, ಈ ತರದ್ದು. ಸೊ ಒಂದೇ ಪದ, ಅಕ್ಷರನೂ ಒಂದೇ ತರ ಇದೆ, ಆದ್ರೆ ಮೀನಿಂಗ್ ಎರಡಿದೆ. ಹಾಗೆ ಮಡಿ, ಮಡಿ ಅಂದ್ರೆ ಒಂದು ಮೀನಿಂಗ್ ಏನು? ಮಡಿ ಅಂದ್ರೆ ಮಡಿಯುವುದು, ಸಾಯುವುದು. ಇನ್ನೊಂದು ಮಡಿ ಅಂದ್ರೆ ಮಡಿ, ಸ್ನಾನ ಮಾಡಿ, ಮಡಿಯುಟ್ಟು, ಮಡಿ, ಆ ಮಡಿ ಅಂತ ಹೇಳ್ತಾರೆ ಅಲ್ವಾ? ಮಸಿ, ಮಸಿ, ಮಸೆ, ಮಸಿ ಅಂದ್ರೆ ಗೊತ್ತು ಎಲ್ಲರಿಗೂ. ಮಸಿ, ಕರಿ ಅಥವಾ ಕರಿ. ಕರಿ ಅನ್ನೋದೇ ಒಂದು ಪದ ನೋಡಿ. ಕರಿ ಅನ್ನೋದಕ್ಕೂ 2-3 ಮೀನಿಂಗ್ ಇದೆ, ಮಸಿ ಅನ್ನೋದಕ್ಕೂ 2-3 ಮೀನಿಂಗ್ ಇದೆ. ಆಮೇಲೆ ಹರಿ, ಹರಿಯು, ನದಿ ಹರಿಯುವುದು, ಹಾಗೆ ಪೇಪರ್ ಹರಿಯುವುದು. ಹರಿ ಅಂದ್ರೆ ಇನ್ನೊಂದು ವಿಷ್ಣುವಿನ ಇನ್ನೊಂದು ಹೆಸರು, ರೈಟ್? ಮಿಡಿ, ಮಿಡಿ ಅಂದ್ರೆ ಏನು? ಮಿಡಿ ಅಂದ್ರೆ ಮಾವಿನ ಮಿಡಿ, ಚಿಗುರು ಆಗ್ಬೋದು, ಅಥವಾ ಹೃದಯದ ಮಿಡಿತ, ಮಿಡಿಯು, ಮಿಡಿ. ಓಕೆ, ಇದು ಆಕ್ಚುಲಿ ಮಿಡಿ ಅಂತಂದ್ರೆ ಮಿಡಿಯು ಅಂತ ಇರುತ್ತೆ. ಇದು ಕ್ರಿಯೆ ಬಂದಾಗ ಮಿಡಿಯು, ಬಟ್ ಮಿಡಿ ಅಂತಾನು ಹೇಳ್ತಾರೆ ಅಲ್ವಾ? ಸೊ ಇದರ ಅರ್ಥ ಏನು? ಒಂದು ಪದಕ್ಕೆ 2 ಮೀನಿಂಗ್ ಇದೆ. ಒಂದು ಪದಕ್ಕೆ, ಕನ್ನಡದಲ್ಲೇ ಒಂದು ಪದಕ್ಕೆ, ಕೆಲವು ಪದಗಳಿಗೆ ಒಂದು ಪದಕ್ಕೆ 2 ಮೀನಿಂಗ್ ಇರುತ್ತೆ, ಒಂದೇ ತರ ಉಚ್ಚಾರಣೆ ಇರುತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಪದ ಒಂದೇನೆ, 2 ಮೀನಿಂಗ್ ಇರುತ್ತೆ, ಉಚ್ಚಾರಣೆ ಒಂದೇ ಇರುತ್ತೆ. ಉಚ್ಚಾರಣೆ ಅಂದ್ರೆ ಅದನ್ನ ಹೇಳೋ ರೀತಿ ಅಲ್ವಾ? ನಾವು ಉಚ್ಚರಿಸುವ ರೀತಿ ಒಂದೇ ಇರುತ್ತೆ. ಅದೇ ತರ ಇಂಗ್ಲಿಷ್ ಅಲ್ಲಿ ಈ ತರದ್ದು ಬಹಳ ಪದಗಳಿದ್ದಾವೆ. ಸ್ಪೆಲ್ಲಿಂಗ್ ಒಂದೇ ಇರುತ್ತೆ, ಉಚ್ಚಾರಣೆ ನೋಡ್ಲಿಕ್ಕೆ ಒಂದೇ ಇರುತ್ತೆ, ಸ್ಪೆಲ್ಲಿಂಗ್ ನೋಡಕ್ ಒಂದೇ ತರ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಇರುತ್ತೆ, ಉಚ್ಚಾರಣೆ ಒಂದೇ ತರ ಇರುತ್ತೆ, ಮೀನಿಂಗ್ ಬೇರೆ ಬೇರೆ ಇರುತ್ತೆ. ಓಕೆ, ಅದ್ಯಾವುದು ಅಂತ ನೋಡೋಣ. ಉದಾಹರಣೆಗೆ ಸಿಂಪಲ್ ಉದಾಹರಣೆ ನೋಡಿ. ಇದು ಬೇಸ್, ಅದೇ ತರ ಇದನ್ನು ಬೇಸ್, BASS ಅಂತ ಕಾಣುತ್ತೆ. BASS, ಬಾಸ್ ಅಲ್ಲ, ಬ್ಯಾಸ್ ಅಂತಲೂ ಇದೆ, ಬಟ್ ಬ್ಯಾಸ್ ಅಂದ್ರೆ ಬೇರೆ. ಸೊ ಬೇಸ್, ಬಿ, ಬೆರಿ, ಬ್ರೇಕ್, ಬಾಯ್, ಸೆಲ್, ಸೆಂಟ್. ಓಕೆ, ಸೊ ಇದರ ಅರ್ಥ ಏನು? ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ಸ್ ಬೇರೆ ಬೇರೆ ಇರುತ್ತೆ. ಸ್ಪೆಲ್ಲಿಂಗ್ಸ್ ಅಂದ್ರೆ ಅಕ್ಷರ ಕಾಗುಣಿತ ಅಂತ ಹೇಳ್ಬೋದು ನಾವು. ಸ್ಪೆಲ್ಲಿಂಗ್ ಬೇರೆ ಬೇರೆ ಇರುತ್ತೆ, ಲೆಟರ್ಸ್ ಬೇರೆ ಇರುತ್ತೆ, ಪದದ ಉಚ್ಚಾರಣೆ ಒಂದೇ ಇರುತ್ತೆ, ಆದ್ರೆ ಅದರ ಮೀನಿಂಗ್ ಚೇಂಜ್ ಇರುತ್ತೆ.
ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಿ, ಇನ್ನೆರಡು ಎಕ್ಸಾಂಪಲ್. ALLOWED ಅಲೌಡ್, ಅದೇ ALOUD ಅಲೌಡ್. ಎರಡು ಒಂದೇ ಉಚ್ಚಾರಣೆ. ಇದು ಕನ್ನಡದಲ್ಲಿ ಕೊಟ್ಟಿರೋದು ಎರಡದು ಉಚ್ಚಾರಣೆ. ಅಲೌಡ್ ಅಲೌಡ್, ಆಲ್ಟರ್ ಆಲ್ಟರ್, 8 ಬಾಲ್ ಬಾಲ್. ಉಚ್ಚಾರಣೆ ಒಂದೇನೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪದದ ಉಚ್ಚಾರಣೆ ಒಂದೇ, ಹೇಳೋ ರೀತಿ ಒಂದೇನೆ, ಆದರೆ ಅಕ್ಷರಗಳು ಬೇರೆ ಇದೆ. ಅಕ್ಷರಗಳನ್ನು ನಾವು ಸ್ಪೆಲ್ಲಿಂಗ್ ಅಂತ ಏನ್ ಹೇಳ್ತೀವಿ, ಸ್ಪೆಲ್ಲಿಂಗ್ ಬೇರೆ ಇರುತ್ತೆ, ಮೀನಿಂಗ್ ಬೇರೆ ಇರುತ್ತೆ. ಅರ್ಥ ಆಯ್ತಾ? ನೀವು ಹಿಂಗ್ ಬಂದ್ರು ಇದನ್ನೇ ಓದ್ಬೇಕು, ಈ ತರ ಬಂದ್ರು ಇದನ್ನೇ ಓದ್ಬೇಕು. ಅದು ಹೆಂಗ್ ಗೊತ್ತಾಗುತ್ತೆ ನಮಗೆ ಇದನ್ನೇ ಓದ್ಬೇಕು ಅಂತ? ಓಕೆ, ಸೊ ಓದ್ಬೇಕಂದ್ರೆ ನೀವು ಓದಿರ್ತೀರಾ, ಬಟ್ ಬರಿಬೇಕಾದ್ರೆ ಹೆಂಗ್ ಗೊತ್ತಾಗುತ್ತೆ? ಈಗ ನಾನು ಅಲೌಡ್ ಅಂತ ಹೇಳ್ತೀನಿ, ಇವೆರಡರಲ್ಲಿ ಯಾವ್ದು ಬರಿತೀರಾ? ಡಿಕ್ಟೇಷನ್ ಅಂತ ಕೊಟ್ಟಾಗ ಅಲೌಡ್ ಅಂತ ಬರ್ತಾಗ ಇದು ಎರಡರಲ್ಲಿ ಯಾವ್ದಾದ್ರು ಬರಿಬಹುದು. ಆದ್ರೆ ಸೆಂಟೆನ್ಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಇದನ್ನು ಬರಿಬೇಕಾ ಅಂತ. ಓಕೆ, ಸೊ ಮೀನಿಂಗ್ ಚೇಂಜ್ ಇರುತ್ತಲ್ವಾ, ಹಾಗಾಗಿ ನಮಗೆ ಗೊತ್ತಾಗುತ್ತೆ. ಸೊ ಉದಾಹರಣೆಗೆ ವಿ ಆರ್ ನಾಟ್ ಅಲೌಡ್, ದೇ ಆರ್ ನಾಟ್ ಅಲೌಡ್. ಇವೆರಡಕ್ಕೂ ದೇ ಆರ್ ನಾಟ್ ಅಲೌಡ್, ಅವರಿಗೆ ಅಲ್ಲಿ ಪ್ರವೇಶವಿಲ್ಲ. ದೇ ಆರ್ ನಾಟ್ ಅಲೌಡ್. ಸೊ ಅಲೌಡ್ ಇದು ಬೇರೆ, ಜೋರಾಗಿ ರೀಡ್ ಅಲೌಡ್. ಅಲೌಡ್ ಅಂದ್ರೆ ಜೋರಾಗಿ ಓದೋದು. ಮೀನಿಂಗ್ ಗೊತ್ತಿದ್ರೆ ನಮಗೆ ಸೆಂಟೆನ್ಸ್ ಅಲ್ಲಿ ಅಕ್ಷರಗಳು ಯಾವ್ದು ಬರಿಬೇಕು ಅನ್ನೋದು ಗೊತ್ತಿರುತ್ತೆ. ಓಕೆ, ಯಾವ್ದು ಬರಿಬೇಕು ಅನ್ನೋದು ನಿಮಗೆ ಮೀನಿಂಗ್ ಗೊತ್ತಿರಬೇಕು. ಮೀನಿಂಗ್ ಗೊತ್ತಾಗಬೇಕು ಅಂದ್ರೆ ನೀವು ಸ್ಪೋಕನ್ ಇಂಗ್ಲಿಷ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಮೀನಿಂಗ್ ಗೊತ್ತಾಗುತ್ತೆ ಅಲ್ವಾ? ಸೊ ರೈಟಿಂಗ್ ಅಲ್ಲಿ ನಿಮಗೆ ಈ ತರ ಬಂದ್ರು ಅಲೌಡ್ ಅಂತಾನೆ ಓದ್ಲಿಕ್ಕೆ ಗೊತ್ತಿರಬೇಕು, ಈ ತರ ಬಂದ್ರು ಅಲೌಡ್ ಅಂತಾನೆ ಓದ್ಲಿಕ್ಕೆ ಗೊತ್ತಿರಬೇಕು. ಓಕೆ, ಇದಕ್ಕೆ ನಾವು ಈ ತರ ಒಂದೇ ತರ ಅಕ್ಷರಗಳು, ಒಂದೇ ತರದ ಉಚ್ಚಾರಣೆ ಇರುವಂತಹ ಬೇರೆ ಬೇರೆ ಅಕ್ಷರಗಳು ಇರುವಂತಹ, ಬೇರೆ ಬೇರೆ ಮೀನಿಂಗ್ ಇರುವಂತಹ, ಅರ್ಥಗಳು ಇರುವಂತಹ ಪದಗಳಿಗೆ ನಾವು ಇಂಗ್ಲಿಷ್ ಅಲ್ಲಿ ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹೋಮೋಫೋನ್ಸ್. ಹೋಮೋ ಅಂದ್ರೆ ಒಂದೇ ತರ ಇರುವಂತಹ, ಫೋನ್ಸ್ ಅಂದ್ರೆ ಉಚ್ಚಾರಣೆ ಅಥವಾ ಧ್ವನಿ ಅಥವಾ ಸೌಂಡ್. ಒಂದೇ ತರ ಉಚ್ಚಾರಣೆ ಇರುವಂತಹ, ಒಂದೇ ತರ ಸೌಂಡ್ ಇರುವಂತಹ ಪದಗಳಿಗೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಹೋಮೋಫೋನ್ಗಳು ಅಂದರೆ ಒಂದೇ ತರ ಉಚ್ಚಾರಣೆ ಇರುವ, ಆದರೆ ಅಕ್ಷರಗಳು ಬೇರೆ ಬೇರೆ ಇರುವ ಮತ್ತು ಅರ್ಥವು ಬೇರೆ ಬೇರೆ ಇರುವ ಪದಗಳು. ಓಕೆ, ಇಂಗ್ಲಿಷ್ ಅಲ್ಲಿ ಬಹಳ ಏನಿಲ್ಲ, ಒಂದಷ್ಟು ಇದಾವೆ. ಕಾಮನ್ ಆಗಿ ನಾವು ಜನರಲ್ ಆಗಿ ಬೇಸಿಕ್ ಇಂಗ್ಲಿಷ್ ಅಥವಾ ಅಡ್ವಾನ್ಸ್ ಇಂಗ್ಲಿಷ್ ಅಲ್ಲೂ ಜನರಲ್ ಆಗಿ ನಿಮಗೆ ಸುಮಾರು 80-85 ಇಲ್ಲ ಅಷ್ಟು, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ವರ್ಡ್ಸ್. ಅದನ್ನ ಹೇಗೆ ಸ್ಪೆಲ್ಲಿಂಗ್, ನಾವು ಪದೇ ಪದೇ ಸ್ಪೆಲ್ಲಿಂಗು ನೋಡ್ತಾ ಬರಿತಾ ಇದ್ರೆ ನಮಗದು ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ, ನಾನು ಒಂದೊಂದು ಪದಗಳನ್ನ ಹೇಳ್ತಾ ಹೋಗ್ತೀನಿ, ಅದೇ ತರ ಉಚ್ಚಾರಣೆ ಮಾಡ್ತಾ ಹೋಗಿ. ಇಲ್ಲೂ ಕನ್ನಡದಲ್ಲೂ ಇಲ್ಲಿ ಬರ್ದಿರುತ್ತೆ, ಕನ್ನಡ ಜಾಸ್ತಿ ರೆಫರ್ ಮಾಡಬೇಡಿ, ನಿಮಗೆ ಡೌಟ್ ಇದ್ದಾಗ ಮಾತ್ರ. ಇಂಗ್ಲಿಷ್ ಅಲ್ಲಿ ನಾನು ಹೇಳೋದನ್ನ ಅದೇ ತರ ಉಚ್ಚಾರಣೆ ಮಾಡಿ. ಓಕೆ, ನಾವು ಸ್ಟಾರ್ಟ್. ಅಲೌಡ್ ಅಲೌಡ್. ಎರಡು ಸಲ ಹೇಳಿ, ನಾನು ಒಂದ್ಸಲ ಹೇಳ್ತೀನಿ, ನೀವು ಎರಡು ಸಲ ಹೇಳಿ. ಆಲ್ಟರ್ ಆಲ್ಟರ್. ಏಟ್ ಏಟ್. ಇಲ್ಲಿ ಕೆಲವರು ಆರ್ಗ್ಯೂ ಮಾಡ್ತಾರೆ, ಇದು 8 ಇದು 8. 8 ಅದು ಆಕ್ಚುಲಿ ರಾಂಗ್. ಇದು 8 ಅಂತಾನೆ ಹೇಳ್ಬೇಕು. 8. I ate an apple. I ate fruits. I ate biscuits. I have 8 biscuits. I had 8 biscuits. I ate them. ಈಗ ನನ್ನ ಹತ್ರ 8 ಬಿಸ್ಕೆಟ್ ಇತ್ತು, ನಾನು ಅದನ್ನ ತಿಂದೆ. ಎರಡು ಸೆಂಟೆನ್ಸ್ ನಾನು 8 ಅಂತಾನೆ ಹೇಳ್ಬೇಕು. ಒಂದು 8 ಒಂದು 8 ಅಲ್ಲ. I had 8 biscuits and I ate them. Okay? So 8. ಉಚ್ಚಾರಣೆ ಹಾಗೆ ಎ ಉಚ್ಚಾರಣೆ ಎ ಅಲ್ಲ, ಎ ಅನ್ನೋ ಅಕ್ಷರದ ಉಚ್ಚಾರಣೆ ಐ ಅಂತ ಹೇಳ್ಬೇಕು ಆಕ್ಚುಲಿ. ಓಕೆ, ಹಾಗಾಗಿ ಇದು 8. ಬಟ್ ಇದು ತುಂಬಾ ಜನ ಆರ್ಗ್ಯೂ ಮಾಡ್ತಾರೆ, ನಿಮಗೆ ಇದು 8 ಅಲ್ಲ 8 ಅಂತ. ಓಕೆ, ಇಟ್ಸ್ ನಾಟ್ 8, ಇಟ್ಸ್ 8. Now, ball. ಇಲ್ಲಿ ಆಲ್ ಅಂತ ಯಾಕೆ ಬರುತ್ತೆ? AW ಇದೆ, AW ಇರೋದ್ರಿಂದ ಬಾಲ್. ಇಲ್ಲಿ ALL ಇರೋದ್ರಿಂದ ಆಲ್. ಬೇರ್. ಬೇಸ್. ಬಿ. ಬೆರಿ. ಇಲ್ಲಿ ಇನ್ನು ಕೆಲವರು ನಿಮಗೆ ಇದನ್ನ ಆರ್ಗ್ಯೂ ಮಾಡ್ತಾರೆ, ಪ್ರೊನೌನ್ಸಿಯೇಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ರು, ಇದು ಸ್ವಲ್ಪ ಆರ್ಗ್ಯುಮೆಂಟ್ ಈ ತರ ಆರ್ಗ್ಯುಮೆಂಟ್ ತಗೊಂಡ್ಬರ್ತಾರೆ. ಅಂದ್ರೆ BURY ಬರಿ ಅಲ್ವಾ? ದಟ್ಸ್ ನಾಟ್ ಬರಿ, ಇಟ್ಸ್ ಬೆರಿ.
ನೀವು ಯಾರಾದ್ರೂ ಬೇಕಾದ್ರೆ ಡಿಕ್ಷನರಿ ನಿಮಗೆ ಬೆರಿ ಅಂತಾನೆ ಇರುತ್ತೆ ಹೊರತು ಬರಿ ಅಂತಿರಲ್ಲ. ಆದ್ರೆ 90% ಜನ ನಮ್ಮಲ್ಲೇ ಅದನ್ನ ಬರಿ ಅಂತಾನೆ ಹೇಳ್ತಾರೆ, ವಿಚ್ ಇಸ್ ರಾಂಗ್. ಅದನ್ನ ಏನ್ ಹೇಳಬೇಕು? ಬೆರಿ. ದೀಸ್ ಆರ್ ಹೋಮೋಫೋನ್ಸ್, ಒಂದೇ ತರ ಉಚ್ಚಾರಣೆ ಆಗುವಂತಹ ಪದಗಳು. ಓಕೆ, ಬಿ ಯು ಇದೆ, ಆದ್ರೆ ಬಿ ಯು ಇದ್ರೂ ಬೆರಿ ಅಂತಾನೆ ಹೇಳ್ಬೇಕು. ಬ್ರೇಕ್, ಬ್ರೇಕ್. ಓಕೆ, ಸೊ ಈಗ ಅರ್ಥ ಏನು ಜಾಸ್ತಿ ತಿಳ್ಕೊಳಕ್ ಹೋಗ್ಬೇಡಿ. ಅರ್ಥ ತಿಳ್ಕೊಂಡ್ರೆ ಅದೇನು ನೆನಪಲ್ಲೂ ಇರಲ್ಲ ನಿಮ್ಗೆ. ಬಟ್ ಸಿಂಪಲ್ ಆಗಿ ಯಾಕೆ ಆತರ ಪದಗಳು ಬೇರೆ ಬೇರೆ ಯಾಕಿದಾವೆ, ಅಕ್ಷರಗಳು ಬೇರೆ ಬೇರೆ ಯಾಕಿದೆ ಅಂತ ಹೇಳಿದ್ರೆ ಇದ್ರ ಅರ್ಥ ತಿಳಿಸ್ಲಿಕ್ಕೆ. ಈಗ ಬೆರಿ, ಬೆರಿ ಅಂದ್ರೆ ಹಣ್ಣು, ಬ್ಲೂಬೆರಿ, ಸ್ಟ್ರಾಬೆರಿ, ಬ್ಲಾಕ್ ಬೆರಿ, ಬೆರಿ. ಬೆರಿ ಅಂದ್ರೆ ಅದೇ ಉಚ್ಚಾರಣೆ, ಸ್ಪೆಲ್ಲಿಂಗ್ ಬೇರೆ ಇದೆ, ಮೀನಿಂಗ್ ಬೇರೆ. ಇದು ಬೆರಿ ಅಂದ್ರೆ ಮಣ್ಣಿನಲ್ಲಿ ಹೂತು ಹಾಕುವುದು ಅಥವಾ ಯಾವ್ದಾದ್ರು ಒಂದು ಇದರಲ್ಲಿ ಹೂತು ಹಾಕುವುದು. ಹೂತು ಹಾಕುವುದಕ್ಕೆ ಬೆರಿ ಅಂತ ಹೇಳ್ತಾರೆ. ಬ್ರೇಕ್, ಬ್ರೇಕ್ ಅಂದ್ರೆ BRAKE, ಬ್ರೇಕ್ ಅಂದ್ರೆ ಇದು ಗಾಡಿ ಬ್ರೇಕ್, ವೆಹಿಕಲ್ದು ಬ್ರೇಕ್. ಓಕೆ, ಬೈಕ್ದು ಬ್ರೇಕ್ ಆಗ್ಬೋದು, ಕಾರ್ದು ಬ್ರೇಕ್ ಆಗ್ಬೋದು, ಬಸ್ದು ಬ್ರೇಕ್ ಆಗ್ಬೋದು. ಬ್ರೇಕ್ ಅಂದ್ರೆ ಗೊತ್ತಲ್ಲ, ಗಾಡಿ ನಿಲ್ಸ್ಲಿಕ್ಕೆ ಯೂಸ್ ಮಾಡುವಂತಹ ಬ್ರೇಕ್ ಅದು. ಇದು ಬ್ರೇಕ್, BREAK ಬ್ರೇಕ್ ಅಂತ ಹೇಳಿದ್ರೆ ಅದು ಒಡೆದು ಹಾಕೋದು, ಮುರಿದು ಹಾಕೋದು, ಬ್ರೇಕ್. ಓಕೆ, ಗಾಜ್ ಹೊಡೆದು ಹಾಕೋದು, ಬ್ರೇಕಿಂಗ್ ದ ಗ್ಲಾಸ್. ಓಕೆ, ರೆಕಾರ್ಡ್ ಮುರಿಯೋದು, ಬ್ರೇಕ್ ದ ರೆಕಾರ್ಡ್, ಬ್ರೇಕ್. ರೈಟ್, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಬಾಯ್, ಬಾಯ್, ಬಾಯ್. ಇಲ್ಲಿ ನೋಡಿ, ಉಚ್ಚಾರಣೆ ಎಲ್ಲ ಒಂದೇ. BUY ಬಾಯ್, BY ಬಾಯ್, BYE ಬಾಯ್. ಬಾಯ್ ಅಂತಾನು ಹೇಳ್ಬೋದು, ಬಟ್ ಎಲ್ಲದೂ ಬಾಯ್ ಅಂತಾನೆ ಹೇಳೋದು. ಓಕೆ, ನಾವು ಸೆಲ್, ಸೆಲ್. ಸೆಂಟ್, ಸೆಂಟ್. ನೋಡಿ, ಸೆಂಟಿಗೆ 3 ಅಕ್ಷರಗಳಿದೆ, 3 ತರ ಸ್ಪೆಲ್ಲಿಂಗ್ಸ್ ಇದೆ. CENT ಸೆಂಟ್, SENT ಸೆಂಟ್. ಸೆಂಟ್ ಅಂದ್ರೆ ಪರ್ಫ್ಯೂಮ್, SENT ಅಂದ್ರೆ ಸೆಂಟ್. ಓಕೆ, ಚೂಸ್, ಚೂಸ್. ಇದು ನೋಡಿ, ಚೂಸ್, EW ಬಂದಾಗ ನಾನು ಊ ಅಂತ ಹೇಳ್ಬೇಕು ಅಂತ ಹೇಳಿದೆ. ಇದನ್ನ CU ಅಂತ ಹೇಳಕ್ಕಾಗಲ್ಲ, ಚೂಸ್, ಚೂಸ್. ಓಕೆ, ಇಲ್ಲಿ ಎಸ್ ಇದೆಯಲ್ವಾ, ಈ ಮತ್ತೆ ಈ ಎಸ್, ಇವೆರಡು ಎಸ್ ನಾವು Z ಸೌಂಡ್ ಮಾಡ್ಬೇಕು. ಚೂಸ್, ಚೂಸ್. ಓಕೆ,